ಭಾರತ ಸರ್ಕಾರದಿಂದ ಆರೋಗ್ಯ ಇಲಾಖೆಯಿಂದ ಕಿಲ್ಕಾರಿ ಅಂತೇಳಿ ಒಂದು ನಂಬರನ್ನು ಸರ್ಕಾರದಿಂದ ಬಿಟ್ಟಿದ್ದಾರೆ. ಈ ನಂಬರು ವಾರಕ್ಕೊಂದ್ಸರಿ ನೀವೇನು ನಂಬರ್ಗಳನ್ನು ಕೊಟ್ಟಿದ್ದೀರೋ ಆ ನಂಬರನ್ನು ನಾವು ದಾಖಲಾತಿ ಮಾಡಿದ್ದೀವಿ. ತಾಯಿ ಕಾರ್ಡಿಗೆ ಸಂಬಂಧಪಟ್ಟಂಗೆ ಅದನ್ನು ಆನ್ಲೈನಲ್ಲಿ ದಾಖಲಾತಿ ಮಾಡ್ತೀವಿ. ಅದರಿಂದ ನಿಮ್ಗೆ ಯಾರಿಗಾನ ಫೋನ್ ಬಂದಿದೆಯಾ? ಕಿಲ್ಕಾರಿ ನಂಬರಿಂದ ಬಂದಿದೆಯಾ? ಅದರಲ್ಲಿ ಏನೇನು ಹೇಳ್ತಾರೆ ಅಂತ ಎಲ್ಲ ಕೇಳಿದ್ದೀರಾ? ನಿಮಗೆ ಅದರಿಂದ ಅನುಕೂಲ ಆಗಿದೆಯಾ? ಹಾಂ, ಈಗ ವಾರಕ್ಕೊಮ್ಮೆ ಸರ್ಕಾರದಿಂದ ಕಿಲ್ಕಾರಿ ನಂಬರಿಂದ ನಿಮಗೆ ಕರೆ ಬರುತ್ತೆ. ಅವರು ಏನೇನು ಹೇಳ್ತಾರೋ ನೀವೆಲ್ಲ ಕೇಳ್ಕೊಂತೀರಿ. ಅದರಲ್ಲಿ ಗರ್ಭಿಣಿಗೆ ಏನು ಆರೈಕೆ ಮಾಡಬೇಕು, ಮತ್ತು ಹುಟ್ಟಿದ ಮಗುವಿಂದ 1 ವರ್ಷದ ಮಗು ತನಕ ಏನು ಇಂಜೆಕ್ಷನ್ಸ್ ಕೊಡ್ತೀವಿ, ವ್ಯಾಕ್ಸಿನೇಷನ್ ಮಾಡ್ತೀವಿ, ಅದಕ್ಕೆ ಆಹಾರ ಪದ್ಧತಿ ಏನಿರುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ನೀವೆಲ್ಲ ಕೇಳ್ಕೊಂಡಿರ್ತೀರ. ಅದು ನೀವು ಕೇಳ್ಕೊಂಡಾಗ ಗೊತ್ತಾಗಲಿಲ್ಲ ಅಂದರೆ ನೀವು ಪುನಃ ಮತ್ತೆ ಕೇಳಬೇಕು ಅಂದರೆ ನೀವು ಕರೆ ಮಾಡ್ಬೋದು. ನಾವೇನು ಸಂಖ್ಯೆ ಕೊಟ್ಟಿರ್ತೀವೋ ಆ ಸಂಖ್ಯೆ ನೀವು ಕರೆ ಮಾಡಿದ್ರೆ ನೀವು ಏನು ಕೇಳಿದ್ರು ಕೂಡ ಗರ್ಭಿಣಿಗೆ ಸಂಬಂಧಪಟ್ಟಂಗೆ ಮತ್ತು ಒಂದು 0ಇಂದ ಹುಟ್ಟಿದ ಮಗುವಿಂದ 1 ವರ್ಷದ ತನಕ ಏನು ವಯಸ್ಸಿರುತ್ತೆ ಆ ಮಗುಗೆ ನಿಮ್ಗೆ ಏನೇ ಸಂಬಂಧ ಇದ್ದರೂ ಅದರಲ್ಲಿ ಕೇಳಿದ್ರೆ ನಿಮಗೆ ಎಲ್ಲ ಮಾಹಿತಿ ಕೂಡ ಕೊಡ್ತಾರೆ. ಹಾಗಾಗಿ ಈ ಸದುಪಯೋಗನ, ಈ ನಂಬರನ್ನು ಏನು ಸರ್ಕಾರದಿಂದ ನಾವು ಯೋಜನೆ ಮಾಡಿದೀವೋ, ಸವಲತ್ತುಗಳನ್ನು ಕೊಟ್ಟಿದ್ರೆ ಆ ಸವಲತ್ತನ್ನ ತಾವೆಲ್ಲರೂ ಕೂಡ ಪಡ್ಕೊಂಡು ಅನುಕೂಲ ಮಾಡಿಕೊಂಡು ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ.